ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಬಂದುಬಿಟ್ಟು ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ. ಆ ಜಾತ್ರೆಯಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ, ಬನ್ನಿ. ಜಾತ್ರೆ ಇಂಪಾರ್ಟೆಂಟ್ ಏನಪ್ಪ ಅಂತ ಅಂದರೆ, ಇಲ್ಲಿ ನಾಟಕ ಮಾಡ್ತಾರೆ. ಅದು ನಾಟಕ ರಾಮಾಯಣ ನಾಟಕ ಮಾಡ್ತಾ ಇದ್ದಾರೆ, ಹಾಗಾಗಿ ಹೋಗ್ತಾ ಇರೋದು. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡು. ಆ ಜಾತ್ರೆಯಲ್ಲಿರುವಂಥ ಐಟಮ್ಸು, ಈ ಕಟ್ಟಿಗೆ ಮೇಲೆ ಕೂತಿರುವಂಥದ್ದು ರಾವಣ. ಈ ಥರ ರಾವಣನ ಮೂರ್ತಿ ಮಾಡಿ ಇಲ್ಲಿ ಮಾರ್ತಾರೆ. ಇದೇ ಸ್ಪೆಷಲ್ ಇವಾಗ ಜಾತ್ರೆ. ರಾವಣನ ಸಂಹಾರ ಮಾಡಿರುವಂತಹ ದಿನದಂದು ಇಲ್ಲಿ ಜಾತ್ರೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ರಾವಣನ ಮೂರ್ತಿ ಮತ್ತು ಮಣ್ಣಿನಲ್ಲಿ ಮಾಡಿರುವಂಥ ಐಟಮ್ಸ್ ಇರುತ್ತೆ. ಆಮೇಲೆ ಇಲ್ಲಿ ಯುದ್ಧ ಮಾಡುವಂಥ ಐಟಮ್ಸ್ಗಳು ತುಂಬ ಇರುತ್ತೆ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತಲ್ವ, ಹಾಗಾಗಿ ಇಲ್ಲಿ ಯುದ್ಧ ಮಾಡುವಂಥ ಐಟಮ್ಸ್ಗಳ್ನ ಇಟ್ಟಿದ್ದಾರೆ. ಮತ್ತು ಜಾಸ್ತಿ ಏನು ಇಲ್ಲಿ ಐಟಮ್ಸ್ ಇರಲ್ಲ, ಇದೇ ಮೇನ್ ಅಲ್ವಾ, ಹಾಗಾಗಿ ಇದ್ರದ್ದು ಬಗ್ಗೆನೇ ಎಲ್ಲ ಇಲ್ಲಿ ಐಟಮ್ಸ್ ಸಿಗೋದು. ವಾನರಗಳು ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ. ಇಲ್ಲಿ ರಥದಲ್ಲಿ ಕೂತಿರುವಂಥದ್ದು ರಾವಣವರ ರಥ ಮುಂದೆ ಹೋಗ್ತಾ ಇದೆ. ಅದ್ರ ಮುಂದೆ ಹೋಗ್ತಾ ಇರೋದು ಸೀತಾಮಾತೆಯದ್ದು. ರಾವಣರ ಮುಂದ್ಗಡೆ ಇರುವಂಥ ವಾನರ ಸೈನ್ಯರು ಕೂಗಾಡ್ತಾ ಇದ್ದಾರೆ, ಯುದ್ಧ ಮಾಡ್ಲಿಕ್ಕೆ ಹೋಗ್ತಾ ಇರೋದು. ಆಮೇಲೆ ಹಿಂದ್ಗಡೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ರಾಮ ಮತ್ತು ಲಕ್ಷ್ಮಣ ಅವರ ರಥನೂ ಹೋಗ್ತಾ ಇದೆ. ಇದೇ ಥರ ಸುತ್ತ ಹರಿತಾರೆ. ಸುತ್ತರದ್ದು ಇದು ನಾಟಕದ ಥರ ಎಲ್ಲ ಹೇಳ್ತಾ ಹೋಗ್ತಾರೆ. ಅದಾದಮೇಲೆ ಅಲ್ಲಿ ರಾವಣನವರ ಮೂರ್ತಿ ಕಾಣ್ತಾ ಇದೆ ನಿಮಗೆ. ಅದರಲ್ಲಿ ತುಂಬ ಥರದ್ದು ವೆರೈಟಿ ಪಟಾಕಿಗಳನ್ನೆಲ್ಲ ಇಟ್ಟಿರ್ತಾರೆ. ಅದನ್ನೇ ಬ್ಲಾಸ್ಟ್ ಮಾಡೋದು ಲಾಸ್ಟಿಗೆ. ಈಗ ಸ್ವಲ್ಪ ಆರಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಆದರೆ ನಾವು ಕೊನೆ ತನಕ ಇರೋಕ್ಕಾಗಲ್ಲ, ಯಾಕಂದರೆ ಸಣ್ಣ ಮಕ್ಕಳೆಲ್ಲ ಇರ್ತಾರಲ್ವ, ಅವ್ರು ಜಾಸ್ತಿ ಇರಲ್ಲ. ಯಾಕಂದರೆ ಅದು ಪಟಾಕಿ ಎಲ್ಲ ಸಿಡಿಯುವಾಗ ಮೈ ಮೇಲೂ ಬಂದು ಬೀಳುತ್ತೆ. ಹಾಗಾಗಿ ನಾವು ಸ್ವಲ್ಪ ತನಕ ನೋಡಿಕೊಂಡು ಬಂದ್ವಿ. ಇಲ್ಲಿ ಪಿಂಗಾಣಿ ಐಟಮ್ಸ್ ಇತ್ತು. ನಾನೇನು ತೊಗೊಳ್ಳಿಲ್ಲ, ಹಾಗೆ ನೋಡೋಣ ಅಂತ ಹೇಳಿ ವಿಡಿಯೋ ಮಾಡಿಕೊಂಡೆ. ಅದಾದಮೇಲೆ ಮನೆ ಕಡೆ ಹೋಗುವ ಅಂದ್ಕೊಂಡು, ಮಕ್ಕಳಿಗೇನು ತಗೊಂಡಿರಲಿಲ್ಲಲ್ವ, ಅಲ್ಲಿ ತೊಗೊಳ್ಳೋ ಅಂಥದ್ದೇನು ಅಷ್ಟೊಂದು ಏನು ಇರಲಿಲ್ಲ. ಹಾಗಾಗಿ ಒಂದು ಮೈರಂಗೆ ಬಲೂನ್ ತೊಗೊಂಡು ಮನೆ ಕಡೆ ನಮ್ಮದು ಪಯಣ ನಡೀತಾ ಇದೆ.